ಮಿತ್ರರೇ ನಮಸ್ಕಾರ. ಇದು ಟಿವಿ ವಿಕ್ರಮ. ನಾನು ಡ್ಯಾವಿ ಪಿರೇರ, ಹಳ್ಳಿ ಮೈಸೂರು. ಭಾರತದ ಇತಿಹಾಸವು ಕೇವಲ ರಾಜರ ಏಳು ಬೀಳುಗಳ ಕಥೆಯಲ್ಲ. ಇದು ಅಪ್ರತಿಮ ತ್ಯಾಗ, ಬಲಿದಾನ ಮತ್ತು ತಲೆಭಾಗದ ಸ್ವಾಭಿಮಾನದ ಹೋರಾಟಗಾಥೆ. ಅಂತಹ ಇತಿಹಾಸದ ಪುಟಗಳಲ್ಲಿ ಬಂಗಾರದ ಅಕ್ಷರಗಳಿಂದ ಕೆತ್ತಲ್ಪಟ್ಟ ಹೆಸರೇ ಮಹಾರಾಣ ಪ್ರತಾಪ ಸಿಂಹ. ಸ್ವಾತಂತ್ರ್ಯ ಎನ್ನುವುದು ಉಡುಗೊರೆ ಅಲ್ಲ, ಅದು ನಾವು ಹೋರಾಡಿ ಪಡೆಯಬೇಕಾದಂಥ ಹಕ್ಕು ಅಂತ ಹೇಳಿ ತೋರಿಸ್ಕೊಟ್ಟಂತ ಮೇವಾಡದ ಈ ಕೇಸರಿ ಕೇವಲ ಒಬ್ಬ ರಾಜನಾಗಿರಲಿಲ್ಲ. ಆತ ಭಾರತೀಯ ವೀರತ್ವದ ಪರ್ಯಾಯ ಹೆಸರು. ಅಕ್ಬರನಂತ ಪ್ರಬಲ ಮೊಘಲ್ ಚಕ್ರವರ್ತಿಯ ಎದುರು ಇಡೀ ರಾಜಸ್ಥಾನದ ರಾಜರು ಮಣಿದಾಗ ನನ್ನ ಮಾತೃಭೂಮಿಯ ಮಣ್ಣನ್ನ ಪರಕೀಯರ ಕಾಲಡಿಗೆ ಅರ್ಪಿಸೋದಿಲ್ಲ ಅಂತ ಗುಡುಗಿದಂತಹ ಏಕೈಕ ಸಿಂಹ ಈ ಪ್ರತಾಪ ಸಿಂಹ. ಅರಮನೆಯ ಸುಖಭೋಗಗಳನ್ನು ತ್ಯಜಿಸಿ ಕಾಡು ಮೇಡುಗಳಲ್ಲಿ ಅಲೆದಾಡಿ ಹುಲ್ಲಿನ ರೊಟ್ಟಿಯನ್ನ ತಿಂದರೂ ತನ್ನ ಆತ್ಮಗೌರವವನ್ನ ಮಾರಿಕೊಳ್ಳದ ಆ ಮಹಾನ್ ಚೇತನದ ಬಗ್ಗೆ ತಿಳಿತಕ್ಕಂಥ ಪ್ರಯತ್ನ ಈ ಸಂಚಿಕೆಯಲ್ಲಿ ನಾವು ಮಾಡೋಣ. ಹಳದಿ ಘಾಟ್ನ ರಣರಂಗದಲ್ಲಿ ಶತ್ರುಗಳ ಎದೆಯಲ್ಲಿ ನಡುಗ ಹುಟ್ಟಿಸಿದ ಪ್ರತಾಪ್ ಸಿಂಹನ ಪರಾಕ್ರಮ ಮತ್ತು ಅವನ ನೆಚ್ಚಿನ ಕುದುರೆ ಚೇತಕ್, ಇದರ ನಿಷ್ಠೆ ಇಂದಿಗೂ ನಮಗೆ ಸ್ಫೂರ್ತಿಯ ಸೆಲೆ. ಮೊಘಲರ ಬೃಹತ್ ಸೈನ್ಯವನ್ನೇ ನಡುಗಿಸಿದ ಸೋಲಪ್ಪದ ಆ ಅದ್ವಿತೀಯ ಹೋರಾಟಗಾರನ ಜೀವನದ ವೀರಗಾಥೆಗಳನ್ನ ಇಂದು ನೆನಪು ಮಾಡಿಕೊಳ್ಳೋಣ. ಇಂದಿನ ಯುವ ಜನತೆಗೆ ಆತನ ಸ್ವಾಭಿಮಾನ ಮತ್ತು ಶಿಸ್ತು ಹೇಗೆ ಮಾದರಿ ಅನ್ನೋದನ್ನ ಅರಿಯೋಣ. ಮಹಾರಾಣ ಪ್ರತಾಪ ಜನಿಸಿದ್ದು 1540 ಮೇ 9 ಜ್ಯೇಷ್ಠ ಶುಕ್ಲ ತೃತೀಯ ದಿನ. ರಾಜಸ್ಥಾನದ ಕುಂಬಾಲಗಡ ಕೋಟೆಯಲ್ಲಿ ಈತನ ತಂದೆ ಮಹಾರಾಜ ಉದಯ್ ಸಿಂಗ್ ಮತ್ತು ತಾಯಿ ಜೈವಂತ ಬಾಯಿ. ಪ್ರತಾಪನ ಶೌರ್ಯಕ್ಕೆ ಸಾಕ್ಷಿ ಆತನ ದೈಹಿಕ ಬಲ. ಇತಿಹಾಸದ ದಾಖಲೆಗಳ ಪ್ರಕಾರ ಪ್ರತಾಪ ಸಿಂಹನ ಎತ್ತರ 7 ಅಡಿ 5 ಇಂಚು. ಆತ ಧರಿಸ್ತಕ್ಕಂಥ ಯುದ್ಧದ ಕವಚದ ತೂಕವೇ ಸುಮಾರು 72 ಕೆಜಿ. ಅವನ ಕೈಯಲ್ಲಿದ್ದಂಥ ಭರ್ಜಿ 80 ಕೆಜಿ ತೂಗ್ತಿತ್ತು. 2 ಕತ್ತಿಗಳ ತೂಕ ತಲಾ 25 ಕೆಜಿ. ಅಂದ್ರೆ ಆತ ಯುದ್ಧ ಭೂಮಿಯಲ್ಲಿ ಸುಮಾರು 200 ಕೆಜಿಗಿಂತಲೂ ಹೆಚ್ಚು ಭಾರವನ್ನ ಹೊತ್ತು ಮಿಂಚಿನಂತೆ ಹೋರಾಡ್ತಿದ್ದ. 1576 ಜೂನ್ 18 ನಡೆದಂತ ಹಳದಿ ಘಾಟ್ ಯುದ್ಧವು ಜಗತ್ತಿನ ಅಸಾಮಾನ್ಯ ಯುದ್ಧಗಳಲ್ಲಿ ಒಂದು. ಮೊಘಲ್ ಚಕ್ರವರ್ತಿ ಅಕ್ಬರನ ಸೈನ್ಯವು ಸುಮಾರು 80,000. ಆದರೆ ಪ್ರತಾಪ ಸಿಂಹನ ಬಳಿ ಇದ್ದದ್ದು ಕೇವಲ 3,000 ರಜಪೂತರು ಮತ್ತು ಅರಣ್ಯವಾಸಿ ಬಿಲ್ಲರು. ಈ ಯುದ್ಧದಲ್ಲಿ ಪ್ರತಾಪ್ ಸಿಂಹ ಅಕ್ಬರನ ಸೇನಾಪತಿ ಬಹಲೂಲ್ ಖಾನ್ ಎದುರಾದಾಗ ಪ್ರತಾಪ್ ಸಿಂಹ ತನ್ನ ಕತ್ತಿಯಿಂದ ಎಷ್ಟು ಜೋರಾಗಿ ಪೆಟ್ಟು ಕೊಡ್ತಾನೆ ಅಂದ್ರೆ ಆ ಕತ್ತಿ ಬಹಲೂಲ್ ಖಾನನ ಶಿರಸ್ತ್ರಾಣ, ಶರೀರ ಮತ್ತು ಅವನ ಕುಳಿತಿದ್ದಂಥ ಕುದುರೆಯನ್ನ ಸೇರಿಸಿ 2 ಲಂಬವಾಗಿ ಸೀಳ್ಬಿಡುತ್ತೆ. ಇದನ್ನ ಕಂಡಂತ ಮೊಘಲ್ ಸೈನ್ಯದ ಎದೆ ನಡುಗ್ಲಿಕ್ಕೆ ಶುರು ಆಗುತ್ತೆ. ಹಲ್ದಿಘಾಟ್ ಯುದ್ಧದ ಅತ್ಯಂತ ನೋವಿನ ಮತ್ತು ಹೆಮ್ಮೆಯ ವಿಚಾರ ಅಂತ ಅಂದ್ರೆ ಪ್ರತಾಪ ಸಿಂಹನ ನೆಚ್ಚಿನ ಕುದುರೆ ಚೇತಕ್ ಅದರದು. ಮೇವಾಡದ ವೀರಪುತ್ರ ಮಹಾರಾಣ ಪ್ರತಾಪ ಮತ್ತು ಆತನ ಅಚ್ಚುಮೆಚ್ಚಿನ ಕುದುರೆ ಚೇತಕ್ ನಡುವಿನ ಸಂಬಂಧ ಕೇವಲ ಪ್ರಾಣಿ ಮತ್ತು ಮನುಷ್ಯನ ನಡುವಿನದ್ದಲ್ಲ. ಅದು ಅಪ್ರತಿಮ ನಿಷ್ಠೆ ಮತ್ತು ಶೌರ್ಯ ಹಾಗೂ ಬಲಿದಾನದ ಒಂದು ಪವಿತ್ರ ಕಥೆ. 1576 ಹಲ್ದಿಘಾಟಿಯ ರಣರಂಗದಲ್ಲಿ ಮೊಘಲರ ಬೃಹತ್ ಸೇನೆಯ ವಿರುದ್ಧ ರಾಣಾ ಪ್ರತಾಪ ಕಾದಾಡುತ್ತಿದ್ದ. ಅಂದು ಚೇತಕ್ ತನ್ನ ಯಜಮಾನನನ್ನ ಬೆನ್ನ ಮೇಲೆ ಹೊತ್ತು ಗಾಳಿಯ ವೇಗದಲ್ಲಿ ಶತ್ರುಗಳ ಎದೆ ನಡುಗಿಸ್ತಾ ನುಗ್ತಿತ್ತು. ಯುದ್ಧದ ಭೀಕರತೆ ಎಷ್ಟಿತ್ತು ಅಂದ್ರೆ ಚೇತಕ್ ತನ್ನ ಮುಂಗಾಲಗಳನ್ನ ಶತ್ರು ಸೇನಾಧಿಪತಿ ಮಾನ್ ಸಿಂಗನ ಆನೆಯ ಕುಂಭಸ್ಥಳದ ಮೇಲೆ ಇರಿಸಿ ರಾಣಾ ಪ್ರತಾಪನಿಗೆ ಆಕ್ರಮ ಮಾಡಲಿಕ್ಕೆ ನೆರವಾಯಿತು. ಆದರೆ ಅದೇ ಸಮಯದಲ್ಲಿ ಆನೆಯ ಸೊಂಡಿಲಿಗೆ ಕಟ್ಟಿರ್ತಕ್ಕಂಥ ಕತ್ತಿಯಿಂದ ಚೇತಕ್ನ ಒಂದು ಕಾಲು ತೀವ್ರವಾಗಿ ಗಾಯಗೊಳ್ತು. ತನ್ನ ಕಾಲು ತುಂಡಾಗ್ಲುವ ಹಂತದಲ್ಲಿದ್ರೂ, ರಕ್ತ ಸುರಿತಾ ಇದ್ರೂ ಚೇತಕ್ ಧೃತಿಗೆಡಲಿಲ್ಲ. ತನ್ನ ಯಜಮಾನ ಪ್ರಾಣ ಸಂಕಟದಲ್ಲಿದೆ ಅಂತ ಹೇಳಿ ಅದಕ್ಕೆ ಗೊತ್ತಾಗಿತ್ತು. ಮೊಘಲ್ ಸೈನಿಕರು ಬೆನ್ನಟ್ಟುತ್ತಿದ್ದಾಗ ದಾರಿಯಲ್ಲಿ
ಒಂದು ದೊಡ್ಡ ಹಳ್ಳ ಎದುರಾಯಿತು. ಸುಮಾರು 22 ಅಡಿ ಅಗಲವಿದ್ದ ಆ ಹಳ್ಳವನ್ನ ಸಾಮಾನ್ಯ ಕುದುರೆಗಳು ದಾಟೋದು ಅಸಾಧ್ಯ ಆಗಿತ್ತು. ಆದರೆ ಚೇತಕ್ ತನ್ನ ನೋವನ್ನೆಲ್ಲ ಮರೆತು ತನ್ನ ಇಡೀ ಶಕ್ತಿಯನ್ನ ಒಗ್ಗೂಡಿಸಿ ಆ ಹಳ್ಳದ ಮೇಲೆ ಒಂದು ದೀರ್ಘ ಜಿಗಿತವನ್ನ ಜಿಗಿದು ರಾಣಾ ಪ್ರತಾಪನನ್ನ ಸುರಕ್ಷಿತವಾಗಿ ಆಚೆ ದಡಕ್ಕೆ ತಲುಪಿಸಿತು. ಹಳ್ಳ ದಾಟಿದ ತಕ್ಷಣ ತನ್ನ ಕರ್ತವ್ಯ ಮುಗೀತು ಅಂತ ಹೇಳಿ ತಿಳಿದಂತ ಚೇತಕ್ ನೆಲಕ್ಕೆ ಕುಸಿತು. ರಾಣಾ ಪ್ರತಾಪ ಗಾಬರಿಯಿಂದ ಕೆಳಗಿಳಿದು ಚೇತಕ್ನ ತಲೆಯನ್ನ ತನ್ನ ಮಡಿಲಲ್ಲಿ ಇರಿಸಿಕೊಂಡ. ಅಪ್ರತಿಮ ವೀರನಾದಂತ ರಾಣಾ ಪ್ರತಾಪ ಸಿಂಹನ ಕಣ್ಣುಗಳಿಂದ ಅಂದು ಮೊದಲ ಬಾರಿಗೆ ಧಾರಾಕಾರವಾಗಿ ನೀರು ಸುರಿಲಿಕ್ಕೆ ಆರಂಭ ಆಯಿತು. ಚೇತಕ್, ಎದ್ದೇಳು ಗೆಳೆಯ, ನೀನಿಲ್ಲದೆ ನಾನು ಹೇಗೆ ಬದುಕಲಿ ಅಂತ ಹೇಳಿ ಪ್ರತಾಪ ಸಿಂಹ ಗೋಳಾಡ್ಲಿಕ್ಕೆ ಶುರು ಮಾಡಿಕೊಂಡ. ಆದರೆ ಅಷ್ಟರಲ್ಲೇ ಚೇತಕ್ ತನ್ನ ಯಜಮಾನದ ಮಡಿಲಲ್ಲೇ ಕೊನೆಯುಸಿರು ಎಳೆದಾಗಿತ್ತು. ಒಬ್ಬ ಸೈನಿಕ ಯುದ್ಧ ಭೂಮಿಯಲ್ಲಿ ವೀರಮರಣವನ್ನ ಅಪ್ಪೋ ಹಾಗೆ ಚೇತಕ್ ತನ್ನ ಸ್ವಾಮಿನಿಷ್ಠೆಯನ್ನ ಮೆರೆದು ಇತಿಹಾಸದ ಪುಟಗಳಲ್ಲಿ ಅಮರ ಆಯಿತು. ಪ್ರಾಣವನ್ನ ಪಣಕ್ಕಿಟ್ಟು ಯಜಮಾನನನ್ನ ಆ ಕುದುರೆ ಉಳಿಸಿತು. ಇಂದಿಗೂ ಹಳದಿ ಘಾಟಿಯಲ್ಲಿ ಚೇತಕ್ನ ಸ್ಮಾರಕ ಇದ್ದು ಅದು ಪ್ರಾಣಿಗಳಿಗೂ ಮನುಷ್ಯನಿಗಿಂತ ಮಿಗಿಲಾದಂಥ ನಿಷ್ಠೆ ಇರುತ್ತೆ ಅನ್ನೋದಕ್ಕೆ ಸಾಕ್ಷಿ. ಯುದ್ಧದ ನಂತರ ಪ್ರತಾಪ ಸಿಂಹ ಅರಮನೆ ಬಿಟ್ಟು ಕಾಡಿನಲ್ಲಿ ಅಳಿದಾಡ್ತಾನೆ. ಅವನ ಮಕ್ಕಳು ಹಸಿವಿನಿಂದ ಅಳುತ್ತಿದ್ದಾಗ ಅವರು ಹಸಿಹುಲ್ಲಿನಿಂದ ಮಾಡಿದಂಥ ರೊಟ್ಟಿಯನ್ನ ತಿನ್ಲಿಕ್ಕೆ ಕೊಡ್ತಾರೆ. ಅಕ್ಬರನಿಗೆ ಶರಣಾಗಿದ್ದರೆ ಅವನಿಗೆ ದೆಹಲಿಯ ಅರ್ಧ ಸಾಮ್ರಾಜ್ಯ ಸಿಕ್ತಿತ್ತು. ಆದರೆ ಪ್ರತಾಪ ಸಿಂಹ ಮಣ್ಣಿನ ಋಣವನ್ನ ಮರೆಯೋದಿಲ್ಲ. ಹಣ ಇಲ್ಲದೆ ಸೈನ್ಯ ಕುಸಿದೋದಾಗ ಮಂತ್ರಿ ಬಾಮಾಶಾಹ ತನ್ನ ಇಡೀ ಜೀವನದ ಗಳಿಕೆ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಹಣವನ್ನ ನೀಡ್ತಾನೆ. ಇದರಿಂದ ಪ್ರತಾಪ ಸಿಂಹ ಮತ್ತೆ 25,000 ಸೈನಿಕರ ಪಡೆಯನ್ನ ಕಟ್ತಾನೆ. 1582ರಲ್ಲಿ ನಡೆದಂತ ದಿವೇರ್ ಕದನವನ್ನ ಮೇವಾಡದ ಮ್ಯಾರಥಾನ್ ಅನ್ನಲಾಗುತ್ತೆ. ಈ ಯುದ್ಧದಲ್ಲಿ ಪ್ರತಾಪ್ ಸಿಂಹ ಮೊಘಲರನ್ನ ಮಣ್ಣು ಮುಗಿಸಿ ತನ್ನ ಕಳೆದುಕೊಂಡಂತ 96 ಕೋಟೆಗಳನ್ನ ಮರುವಶಪಡಿಸಿಕೊಳ್ತಾನೆ. ಮಹಾರಾಣ ಪ್ರತಾಪನ ಮರಣ ಯಾವುದೇ ಯುದ್ಧ ಭೂಮಿಯಲ್ಲಿ ಸಂಭವಿಸಲಿಲ್ಲ. ಬದಲಾಗಿ ಒಂದು ಆಕಸ್ಮಿಕ ಅಪಘಾತದಿಂದ ಉಂಟಾದ ಅನಾರೋಗ್ಯದಿಂದ ಆತ ನಿಧನನಾಗ್ತಾನೆ. 1597ರ ಜನವರಿಯಲ್ಲಿ ಮಹಾರಾಣ ಪ್ರತಾಪ ಸಿಂಹ ಬೇಟೆ ಆಡ್ಲಿಕ್ಕೆ ಕಾಡಿಗೆ ಹೋಗ್ತಾನೆ. ಒಂದು ಬಲಿಷ್ಠವಾದ ಬಿಲ್ಲನ್ನ ಎಳಿಲಿಕ್ಕೆ ಪ್ರಯತ್ನಿಸ್ತಿದ್ದಾಗ ಆತನ ಹೊಟ್ಟೆಯ ಸ್ನಾಯುಗಳಿಗೆ ತೀವ್ರವಾಗಿರ್ತಕ್ಕಂಥ ಗಾಯ ಆಗುತ್ತೆ. ಈ ಆಂತರಿಕ ಗಾಯ ಉಲ್ಬಣಗೊಂಡು ಆತ ತೀವ್ರವಾಗಿ ಅಸ್ವಸ್ಥನಾಗ್ತಾನೆ. ಆತ ಹಲವು ದಿನಗಳ ಕಾಲ ಹಾಸಿಗೆ ಹಿಡಿತಾನೆ. ಜನವರಿ 19, 1597ರಂದು ಮೇವಾಡದ ಚಾವಂಡ್ ಎಂಬಲ್ಲಿ ತನ್ನ 56ನೇ ವಯಸ್ಸಿನಲ್ಲಿ ಆತ ಕೊನೆ ಉಸಿರು ಹೇಳಿದ್ದಾನೆ. ಇತಿಹಾಸದ ಉಲ್ಲೇಖಗಳ ಪ್ರಕಾರ ಪ್ರತಾಪ ಸಿಂಹ ಮರಣಶೈಲಿಯಲ್ಲಿದ್ದಾಗ ತನ್ನ ಮಗ ಅಮರ್ ಸಿಂಗ್ ಮತ್ತು ತನ್ನ ನಿಷ್ಠಾವಂತ ಸರದಾರರನ್ನ ಹತ್ರ ಕರೆದು ಒಂದು ಭರವಸೆಯನ್ನ ಪಡಿತಾನೆ. ಅದಂತಂದ್ರೆ ಯಾವುದೇ ಕಾರಣಕ್ಕೂ ಮೊಘಲರಿಗೆ ತಲೆಬಾಗಬಾರದು ಮತ್ತು ಮೇವಾಡದ ಸ್ವಾತಂತ್ರ್ಯವನ್ನ ಕಾಪಾಡಿಕೊಳ್ಬೇಕು. ತಮ್ಮ ಸಾಮಂತರು ಈ ಪ್ರತಿಜ್ಞೆಯನ್ನ ನೀಡಿದ ನಂತರನೇ ಆತ ಶಾಂತಿಯಿಂದ ಪ್ರಾಣವನ್ನ ಬಿಡ್ತಾನೆ. ಮಹಾರಾಣ ಪ್ರತಾಪರ ಮರಣದ ಸುದ್ದಿ ಕೇಳಿದಾಗ ಆತನ ಪರಮ ವೈರಿಯಾಗಿದ್ದಂಥ ಮೊಘಲ್ ಚಕ್ರವರ್ತಿ ಅಕ್ಬರನ ಕಣ್ಣಲ್ಲೂ ನೀರು ಬಂದಿತ್ತಂತೆ. ಒಬ್ಬ ಶತ್ರುವಾದರೂ ಪ್ರತಾಪರ ಅಪ್ರತಿಮ ಶೌರ್ಯ, ಚಾರಿತ್ರ್ಯ ಮತ್ತು ಸ್ವಾಭಿಮಾನವನ್ನ ಅಕ್ಬರ್ ಗೌರವಿಸ್ತಿದ್ದ. ಪ್ರತಾಪ್, ನೀನು ಗೆದ್ದೆ, ನಿನ್ನ ಆತ್ಮಗೌರವವನ್ನ ನೀನು ಎಂದೂ ಬಿಟ್ಕೊಡ್ಲಿಲ್ಲ ಅಂತ ಅಕ್ಬರ್ ಹೇಳಿದ ಅಂತ ಹೇಳಿ ಇತಿಹಾಸಕಾರರು ದಾಖಲಿಸಿದ್ದಾರೆ. ಇವತ್ತಿಗೂ ರಾಜಸ್ಥಾನದ ಚಾವಣ್ನಲ್ಲಿ ಮಹಾರಾಣ ಪ್ರತಾಪನ ಸಮಾಧಿ ಇದೆ. ಲಕ್ಷಾಂತರ ಜನರಿಗೆ ಸ್ಫೂರ್ತಿಯ ತಾಣ ಇದು. ಮಹಾರಾಣ ಪ್ರತಾಪ ಸಿಂಹ ಅಂದ್ರೆ ಕೇವಲ ಒಬ್ಬ ರಾಜ ಅಲ್ಲ, ಆತ ಭಾರತೀಯ ಇತಿಹಾಸದ ಅಪ್ರತಿಮ ಶೌರ್ಯ, ಸ್ವಾಭಿಮಾನ ಮತ್ತು ತ್ಯಾಗದ ಸಂಕೇತ. ರಾಣಾ ಪ್ರತಾಪನ ಹೆಸರನ್ನ ಸ್ಮರಿಸಿದ ಕೂಡಲೇ ಕಣ್ಣ ಮುಂದೆ ಬರೋದು ಅರಾವಳಿ ಬೆಟ್ಟಗಳ ನಡುವೆ ಅಲೆದಾಡಿದರೂ ಮಣಿಯದ ಅಚಲ ಚೇತನ. ಅಂದು ಮೊಘಲರ ಆಕ್ರಮಣದ ನಡುವೆ ಇಡೀ ಭಾರತವೇ ತಲೆಬಾಗ್ತಿದ್ದಾಗ
ಅರಾವಳಿಯ ಈ ಮಣ್ಣಿನ ಮಗ ಮಾತ್ರ ತಲೆಬಾಗ್ಲಾರೆ ಅಂತ ಹೇಳಿ ಗರ್ಜಿಸಿದ. ಪ್ರತಾಪರ ರಾಷ್ಟ್ರನಿಷ್ಠೆ ಅಂತಂದ್ರೆ ಕೇವಲ ಭೂಮಿಯ ಮೇಲಿನ ಪ್ರೀತಿ ಅಲ್ಲ, ಅದು ತನ್ನ ಸಂಸ್ಕೃತಿ ಮತ್ತು ಸ್ವಾತಂತ್ರ್ಯದ ಮೇಲಿನ ನಿಷ್ಠೆ. ಅಕ್ಬರನು ಸ್ನೇಹ ಹಸ್ತ ಚಾಚಿದಾಗ ಸಂಪತ್ತಿನ ಆಮಿಷ ಒಡ್ಡಿದ್ರು ಪ್ರತಾಪ ಸಿಂಹ ಅದನ್ನ ಒಪ್ಪಲಿಲ್ಲ. ನನ್ನ ಮಾತೃಭೂಮಿಯಾದ ಮೇವಾಡವು ಗುಲಾಮಗಿರಿಯಲ್ಲಿರುವಾಗ ನಾನು ಮೃದುವಾದ ಹಾಸಿಗೆ ಮೇಲೆ ಮಲಗೋದಿಲ್ಲ ಮತ್ತು ಬೆಳ್ಳಿಯ ತಟ್ಟೆಯಲ್ಲಿ ಊಟ ಮಾಡಲ್ಲ ಅಂಥೇಳಿ ಪ್ರತಿಜ್ಞೆಯನ್ನ ಮಾಡಿರ್ತಕ್ಕಂಥ ಧೀಮಂತ. ತನ್ನ ಕುಟುಂಬ ಮತ್ತು ಮಕ್ಕಳು ಹಸಿವಿನಿಂದ ಕಂಗೆಟ್ಟಿದ್ರು ಕೂಡ ಹುಲ್ಲಿನ ರೊಟ್ಟಿ ತಿನ್ನುವ ಪರಿಸ್ಥಿತಿ ಬಂದರೂ ಆತ ತನ್ನ ರಾಷ್ಟ್ರದ ಸ್ವಾತಂತ್ರ್ಯವನ್ನ ಅಡುಯಿಡ್ಲಿಲ್ಲ. ಅವನ ಕಣ್ಣೀರು ಸ್ವಂತ ಕಷ್ಟಕ್ಕಲ್ಲ, ಬದಲಾಗಿ ತನ್ನ ಪ್ರಜೆಗಳ ಸಂಕಷ್ಟಕ್ಕಾಗಿ ಹರಿತಿತ್ತು, ಧರ್ಮದ ಪ್ರತಿಷ್ಠಾಪನೆಗಾಗಿ ಮಿಡಿತಿತ್ತು. ಇಲ್ಲಿ ಧರ್ಮ ಅಂದ್ರೆ ಕೇವಲ ಪೂಜೆ ಪುನಸ್ಕಾರ ಅಲ್ಲ, ಅದು ಕ್ಷಾತ್ರ ಧರ್ಮ. ಮೊಘಲರ ದಬ್ಬಾಳಿಕೆಯಿಂದ ಹಿಂದೂ ಸಂಸ್ಕೃತಿ ಮತ್ತು ದೇವಸ್ಥಾನಗಳನ್ನ ಉಳಿಸೋದು ಪ್ರತಾಪ ಸಿಂಹನ ಪರಮ ಗುರಿಯಾಗಿತ್ತು. ಆತ ಯುದ್ಧ ಮಾಡಿದ್ದು ಅಧಿಕಾರಕ್ಕೋಸ್ಕರ ಅಲ್ಲ, ಬದಲಾಗಿ ಪರಂಪರೆಯ ರಕ್ಷಣೆಗಾಗಿ. ಅಬ್ದುಲ್ ರಹೀಂ ಖಾನ್ ಎ ಖಾನ ಅಂತಕ್ಕಂಥ ಒಬ್ಬ ಮೊಘಲ್ ಸರದಾರನ ಕುಟುಂಬವನ್ನ ಪ್ರತಾಪನ ಮಗ ಅಮರಸಿಂಹ ಸೆರೆ ಹಿಡಿದಾಗ ಪ್ರತಾಪ ಸಿಂಹ ಅದನ್ನ ತೀವ್ರವಾಗಿ ವಿರೋಧಿಸಿದ. ನಮ್ಮ ಧರ್ಮ ಮಹಿಳೆಯರನ್ನ ಗೌರವಿಸ್ಲಿಕ್ಕೆ ಕಲಿಸ್ತದೆಯೇ ಹೊರತು ಸೆರೆ ಹಿಡಿಯೋದನ್ನ ಅಲ್ಲ ಅಂತ ಹೇಳಿ ಅವರನ್ನ ಗೌರವಪೂರ್ವಕವಾಗಿ ಕಳುಹಿಸಿಕೊಟ್ಟ. ಇದು ಅವನ ಉನ್ನತ ಧರ್ಮನಿಷ್ಠೆಗೆ ಸಾಕ್ಷಿ. ಕಾಡಿನ ಬಿಲ್ಲ ಜನಾಂಗದವರು ಪ್ರತಾಪ ಸಿಂಹನಿಗೋಸ್ಕರ ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ರು. ಒಬ್ಬ ರಾಜನು ಪ್ರಜೆಗಳ ಮೇಲೆ ಪ್ರಭಾವ ಬೀರಬೇಕಾದ್ರೆ ಅವನಲ್ಲಿ ಎಂತಹ ರಾಷ್ಟ್ರ ಪ್ರೇಮವಿರಬೇಕು ಎನ್ನುವುದಕ್ಕೆ ಈ ಘಟನೆ ಸಾಕ್ಷಿ. ಪ್ರತಾಪ ಸಿಂಹ ತನ್ನ ಜೀವನದ ಕೊನೆವರೆಗೂ ಚಿತ್ತೋಡನ್ನು ಮರಳಿ ಪಡೀಲಿಕ್ಕೆ ಹೋರಾಡ್ತಾನೆ. 1597ರಲ್ಲಿ ಆತ ನಿಧನನಾದಾಗ ಆತನ ಕಡುಶತ್ರು ಅಕ್ಬರನ ಕಣ್ಣಲ್ಲೂ ನೀರು ಬಂದಿತ್ತು ಅಂತ ಹೇಳಲಾಗುತ್ತೆ. ಯಾಕೆ ಅಂದ್ರೆ ಅಕ್ಬರನಿಗೆ ತಿಳಿದಿತ್ತು, ಈ ಜಗತ್ತಿನಲ್ಲಿ ಸೋಲಿಸ್ಲಿಕ್ಕೆ ಸಾಧ್ಯವಾಗದಂತ ಏಕೈಕ ಶಕ್ತಿ ಅಂದ್ರೆ ಅದು ರಾಣಾ ಪ್ರತಾಪ ಸಿಂಹನ ಸ್ವಾಭಿಮಾನ ಅಂತ. ಮಿತ್ರರೇ, ರಾಣಾ ಪ್ರತಾಪ ಹೋದರೂ ಆತ ಬಿಟ್ಟು ಹೋದ ದಾರಿ ಇದೆ. ನಾವು ನಮ್ಮ ರಾಷ್ಟ್ರಕ್ಕಾಗಿ ಕೇವಲ ಸಾಯೋದಲ್ಲ, ಬದುಕುವುದನ್ನ ಕಲಿಬೇಕು ಎನ್ನುವ ಪಾಠ ಇದೆ. ಸ್ವಾರ್ಥಕ್ಕಾಗಿ ಧರ್ಮವನ್ನ ಮಾರಿಕೊಳ್ಳದೆ ಕಷ್ಟ ಕಾಲದಲ್ಲೂ ಮೌಲ್ಯಗಳನ್ನ ಎತ್ತಿ ಹಿಡಿಯೋದೇ ಪ್ರತಾಪ ಸಿಂಹನಿಗೆ ನಾವು ಸಲ್ಲಿಸ್ತಕ್ಕಂಥ ನಿಜವಾದ ನಮನ. ಎಲ್ಲ ವರ್ಗದ ಜನರನ್ನ ಒಗ್ಗೂಡಿಸಿದ ಈತನ ನಡೆ ರಾಷ್ಟ್ರ ನಿರ್ಮಾಣದ ಪಾಠ. ಸೋಲನ್ನ ಒಪ್ಪದ ಈ ಅಜೇಯ ಚೇತನದ ಜೀವನ ನಮಗೆಲ್ಲ ಸ್ಫೂರ್ತಿಯಾಗಿದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮುಂದೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ವಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.